ಪರಾಕೆ ಎಂಬವ ಗುಣವ ಶೋಧಿಸುವುದು ನರನ ಶ್ವವನ್ನು ನಡೆಸುವಿಕೆ ಪರಾಕೆ ನರನ ಶ್ವವನ್ನು ನಡೆಸುವೆ ಏಕೆ ಪರಾಕೆ 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 ನರನ ಶ್ವವನ್ನು ನಡೆಸುವೆ ಏಕೆ ನರನ ಶ್ವವನ್ನು ನಡೆಸುವೆ ಅಶ್ವವನ್ನು ನಡೆಸುವೆ ಏಕೆ ಪರಾಗೆ 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 ಶೋಧಿಸುವಂತ ನರನ ಶ್ವವನ್ನು ನಡೆಸುವೆಗೆ ಪರಾಗೆ ನರನ ಶ್ವವನ್ನು ನಡೆಸುವೆ ಏಕೆ ಸಾರಥಿ ಕೆಲಸವನ್ನು ಮಾಡುವುದು ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಭೂಷಣವೇ? ನಾನು ಮಾಡುವುದು ತಪ್ಪು ಅಂತ ಹೇಳುದಾ? ಖಂಡಿತವಾಗಿ ಕೃಷ್ಣ, ನಿನ್ನ ಮೇಲೆ ಗೌರವ ಉಂಟು. ನಾನು ನನ್ನ ಕ್ಷೇತ್ರವನ್ನ ಸೇರಿದಾಗ ರಥಿಕಾರವಾಗಿ ಬರಬೇಕಾದವ ನೀನು. ಹೌದು, ಸಾರಥಿಯಾಗಿ ಇಂದು ನೀನು ಬಂದಿದ್ದಿ ನಿಜ. ಅದರಲ್ಲಿಯೂ ಕರ್ಣನ ಬಂಡಿಯ ಮೇಲೆ ಕುಳಿತು ತುರಗದ ವಾಗೆಯನ್ನು ಹಿಡಿದು ನಡೆಸುತ್ತಿದ್ದವ ನೀನು. ಹೌದು ಎನ್ನುವ ವಿಚಾರವನ್ನು ಹೇಳಿದಿ. ಹಾಗಾದ್ರೆ ನೀನು ಯೋಚನೆ ಮಾಡಬೇಕೋ ಬೇಡ? ಏನು? ಇನ್ನೊಬ್ಬರ ಬಗ್ಗೆ ನಾವು ಹೇಳಬೇಕಾದ್ರೆ ನಾವೇನು ಅಂತ ನೋಡ್ಕೊಳ್ಬೇಕು. ಇನ್ನೊಬ್ಬ ಮಾಡಿದ್ದು ಸಾಕಾಗ್ಲಿಲ್ಲ ಅಂತ ಆಗ್ಬೇಕಾದ್ರೆ ನಮಗೆ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಿರ್ಬೇಕು. ಅದು ಬೇಕು. ಹೌದಲ್ಲ? ಹೌದು. ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾನು ಕರ್ಣನ ಬಂಡಿ ಹೊಡೆಯುವುದು ದುರ್ನೀತಿ ಹೌದು ಅಂತ ಆದ್ರೆ ನಿನ್ನಲ್ಲೇ ಕೇಳು. ಏನದು? ನೀನೇನ್ ಮಾಡ್ತಾ ಇದ್ದಿ? ಏನ್ ಮಾಡ್ತಾ ಇದ್ದಿ? ನಾನು ಈ ಸತ್ಯದಲ್ಲಿ ಅದನ್ನೇ ಸಾರಥ್ಯವನ್ನೇ ನೀನು ಮಾಡುತ್ತಿದ್ದವ. ಹೌದು. ನಾನು ಮಾಡುವುದು ಸಾರಥಿತನ, ನೀನು ಮಾಡುವುದು ಸಾರಥಿತನ. ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ದೂಷಣೆ ಮಾಡಬೇಕಾದ್ರೆ ನಮ್ಮನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಕಾಲ ಬುಡದಲ್ಲಿ ಕೊಳತ ಗುಂಬಳಕಾಯಿ ಗಾತ್ರದ ಒಂದು ಹೊಲಸಿದ್ರು ಅದನ್ನ ಮರೆಮಾಚಿ ಕೇವಲ ಒಬ್ಬನ ಸಮ್ಮುಖದಲ್ಲಿ ಸಾಸಿವೆ ಅಷ್ಟು ಕೊಳಕನ್ನ